ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆರೋಗ್ಯವು, ನೆಮ್ಮದಿಯು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಬರಬೇಕಾದ ಆ ಪ್ರವಾದಿ ಯಾರು? ಬರಬೇಕಾದ ಆ ಪ್ರವಾದಿ ಯಾರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನು ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದಕ್ಕೂ ಅಲ್ಲವೆಂದನು. ಆಗ ಅವರು, ನೀನು ಯಾರು? ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ, ನಿನ್ನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಬರಬೇಕಾದ ಏಲಿಯನು ಅಂದಾಗ ಆಲ್ರೆಡಿ ಏಲಿಯನ ಎಂಬ ಅಂಶವನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇವಾಗ ಮತ್ತೊಂದು ಅಂಶವನ್ನು ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ ಪ್ರಿಯರೇ. ಮತ್ತೊಂದು ಅಂಶ ಏನಿದು? ನೀನು ಬರಬೇಕಾದ ಆ ಪ್ರವಾದಿಯೋ ಅಂತ ಕೇಳ್ತಾರೆ ಯೆಹೂದ್ಯರು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂತ ಕೇಳಿದಾಗ ಈ ಒಂದು ವಚನವನ್ನು ಹಿಡಿದುಕೊಂಡು ಕೆಲವರು ತಪ್ಪಾಗಿ ಮಾತಾಡ್ತಾರೆ. ಬರಬೇಕಾದ ಆ ಪ್ರವಾದಿಯೋ ಅಂತ ಕೇಳಿದಾಗ ಯೋಹಾನನು ನಾನಲ್ಲ ಅಂತೇಳಿ ಮಾತಾಡ್ತಾನೆ. ಮತ್ತೆ ಆ ಪ್ರವಾದಿ ಯಾರು? ಬರಬೇಕಾದ ಆ ಪ್ರವಾದಿ ಯಾರು? ಯಾವ ಪ್ರವಾದಿಯನ್ನು ಕುರಿತು ಬರೆಯಲ್ಪಟ್ಟಿದೆ? ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ರಿ, ಆದಿಕಾಂಡದಿಂದ ಇರುತ್ತೆ ರೀ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ, ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಒಬ್ಬರು ಬರ್ತಾರೆ, ಒಬ್ಬರು ಬರೋರಿದ್ದಾರೆ, ಒಬ್ಬ ಪ್ರವಾದಿ ಬರೋರಿದ್ದಾರೆ. ಆ ಪ್ರವಾದಿಯ ಮಾತನ್ನು ನೀವು ಕೇಳಬೇಕು ಎಂಬುವಂಥ ಮಾತು. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ ಪ್ರಿಯರೇ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನದಿಂದ ನೋಡೋಣ ಪ್ರಿಯರೇ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿಗೊಡಬೇಕು. ಅಂದರೆ ಮೋಶೆ ಇಸ್ರೇಲ್ ಜನಾಂಗದವರಿಗೆ ಹೇಳುವಂಥ ಮಾತು ಏನದು? ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ನನ್ನಂಥ ಪ್ರವಾದಿಯನ್ನು. ಅದೇ ಪ್ರಕಾರ 17ನೇ ವಚನವನ್ನು ನೋಡೋಣ ಪ್ರಿಯರೇ. ಆಗ ಯೆಹೋವನು ನನಗೆ ಇವರು ಹೇಳಿದ ಮಾತು ಒಳ್ಳೆಯದು, ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು, ಅಂಥವರನ್ನು ನಾನು ಶಿಕ್ಷಿಸುವೆನು, ದಂಡಿಸುವೆನು ಅಂತ ಹೇಳ್ತಾರೆ. ಮೋಶೆಯ ಮೂಲಕ ಮುಂಚಿತವಾಗಿ ದೇವರು ಒಂದು ಮಾತನ್ನು ಹೇಳಿದ್ದಾರೆ, ನಿನ್ನಂಥ ಪ್ರವಾದಿಯನ್ನು ಇಸ್ರಾಯೇಲ್ಯರ ಮಧ್ಯದಲ್ಲಿ ನಾನು ಕಳಿಸಿಕೊಡ್ತೀನಿ ಅಂತ. ನಿನ್ನಂಥ ಪ್ರವಾದಿ ಅಂದರೆ ಮೋಶೆಯಂಥ ಪ್ರವಾದಿಯನ್ನ ಕಳಿಸಿಕೊಟ್ಟಿದ್ದಾರಾ ಇಲ್ವಾ? ಯಾರವರು ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅವ್ರು ಯಾರು ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 37ನೇ ವಚನದಿಂದ 39ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಆ ಮೋಶೆಯೇ
ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು ಅವನೇ. ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ಕಡೆಗೆ ಮನಸ್ಸಿಟ್ಟರು. ಪ್ರವಾದಿಯಾದ ಮೋಶೆಗೆ ಹೇಳಿರುವಂತಹ ಮಾತು, ನನ್ನಂಥ ಪ್ರವಾದಿಯನ್ನು ಇಲ್ಲಿ ಯಾರ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಯಾರು? ಸ್ತೆಫೇನನು. ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿಕೊಂಡು, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನು, ರಕ್ಷಕನನ್ನು, ಪ್ರವಾದಿಯನ್ನು ಕಳಿಸಿಕೊಡಬೇಕಾಗಿದೆ. ಅಬ್ರಹಾಮನ ಮೂಲಕ ಹೇಳಲ್ಪಟ್ಟಂಥ ಮಾತು, ಮೋಶೆ ಮೂಲಕ ಹೇಳಲ್ಪಟ್ಟಂಥ ಮಾತು, ಅದೇ ಪ್ರಕಾರ ದಾವಿದನ ಮೂಲಕ ಹೇಳಲ್ಪಟ್ಟಂಥ ಮಾತು, ಇವೆಲ್ಲ ಕೂಡ ಬೇರೆ ಯಾರ ಬಗ್ಗೆ ಅಲ್ಲ, ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರನ್ನು ಕುರಿತು ಅಂತೇಳಿ ತಿಳಿಸುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನನ್ನಂಥ ಪ್ರವಾದಿ ಎಂದು ಮೋಶೆ ಹೇಳಿರುವಾಗ ಇಸ್ರಾಯೇಲ್ಯರು ಆ ಪ್ರವಾದಿಯನ್ನು ಎದುರು ನೋಡ್ತಾ ಇದ್ದಾರೆ. ಆ ಪ್ರವಾದಿ, ನೀನು ಬರಬೇಕಾದ ಆ ಪ್ರವಾದಿಯೋ ಅಂದರೆ ಮೋಶೆ ಹೇಳಿದ್ದಾನಲ್ಲ ಆ ಪ್ರವಾದಿಯೋ? ಯಾರಾತ? ಯೇಸು ಕ್ರಿಸ್ತನೇ. ಮೋಶೆ ಹೇಳಿರುವಂಥ ಪ್ರವಾದಿ ಬೇರೆ ಯಾರಲ್ಲ, ಯೇಸು ಕ್ರಿಸ್ತರು. ಮತ್ತೆ ಆತನು ಬಂದಿಲ್ವಾ ಅಂತ ನೋಡುವಾಗ ಇವರು ಯಾರ ಬಳಿಯಲ್ಲಿ ಹೋಗಿ ವಿಚಾರ ಮಾಡ್ತಾ ಇದ್ದಾರೆ? ಸ್ನಾನಿಕನಾದ ಯೋಹಾನನ ಬಳಿಗೆ ಹೋಗಿ ವಿಚಾರ ಮಾಡ್ತಾ ಇದ್ದಾರೆ. ನೀನು ಬರಬೇಕಾದ ಕ್ರಿಸ್ತನೋ ಅಲ್ಲಂತಾನೆ, ಆ ಪ್ರವಾದಿಯೋ ಅಲ್ಲಂತಾನೆ. ಯಾರ ಬಳಿಗೆ ಬರಬೇಕು? ಯೇಸು ಕ್ರಿಸ್ತರು ಕೂಡ ಇದ್ದಾರಲ್ಲ. ಯೋಹಾನನಿದ್ದಂಥ ಆ ಕಾಲದಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಯೇಸು ಕ್ರಿಸ್ತರ ಬಳಿಯಲ್ಲಿ ಹೋಗಿ ವಿಚಾರ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡಿಲ್ಲ. ಯೇಸು ಪ್ರಭು ಅನೇಕ ಸಾರಿ ಹೇಳಿದ್ದಾರೆ, ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ, ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ, ನಾನೇ ಕ್ರಿಸ್ತನು. ನನ್ನ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಾನು ಬಂದಿದ್ದೀನಿ. ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳುವಾಗ ಏನ್ರಿ ಅವರು ಅರ್ಥ ಮಾಡಿಕೊಂಡಿಲ್ಲ. ಈ ಕಾಲದಲ್ಲಿ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಬರಬೇಕಾದಂತಹ ಪ್ರವಾದಿ ಅಂದರೆ ಯೇಸು ಕ್ರಿಸ್ತರನ್ನು ಕುರಿತು ಆಲೋಚನೆ ಮಾಡುವಾಗ ದೈವ ಕುಮಾರನೆಂದು, ಕ್ರಿಸ್ತನು ಎಂದು, ಯೇಸು ಎಂದು, ಇಮಾನುವೇಲ್ ಎಂದು, ಪ್ರವಾದಿ ಎಂದು, ಅಂದರೆ ಮನುಷ್ಯ ಕುಮಾರನೆಂದು ಅನೇಕ ರೀತಿಯಲ್ಲಿ ಪ್ರಭು ಕರೆಯಲ್ಪಟ್ಟಿದ್ದಾರೆ. ಆ ಪ್ರವಾದಿ ಬೇರೆ ಯಾರಲ್ಲ, ಯೇಸು ಕ್ರಿಸ್ತರು. ಬರಬೇಕಾದ ಆ ಪ್ರವಾದಿ ಅಂದರೆ ಯೇಸು ಕ್ರಿಸ್ತರು. ಯಾರು ಆ ಪ್ರವಾದಿ? ಯೇಸು ಕ್ರಿಸ್ತರು. ಏನು ಮಾಡಿದ್ದಾನೆ? ಮಹಾಜ್ಞಾನವನ್ನು ಕುರಿತು ಸಾರಿದ್ದಾನೆ. ಸರ್ವ ಮಾನವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿ ರಕ್ಷಣೆ ಎಂಬ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆತನು ತನ್ನ ಶಿಷ್ಯರಿಗೆ ಹೇಳಿರುವಂಥ ಮಾತೇನು ಗೊತ್ತಾ? ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನಂಬಿ ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆಯಾಗುತ್ತೆ. ನಂಬದೆ ಹೋದರೆ ದಂಡನೆಗೆ ಗುರಿಯಾಗ್ತಾರೆ. ಮೋಶೆ ಮೂಲಕ ಹೇಳಲ್ಪಟ್ಟಂಥ ಮಾತು ಒಂದ್ಸರಿ ನೆನಪು ಮಾಡಿಕೊಡ್ರಿ. ನಾನು ನಿನ್ನಂಥ ಒಬ್ಬ ಪ್ರವಾದಿಯನ್ನು ಕಳಿಸ್ಕೊಡ್ತೀನಿ, ಆ ಪ್ರವಾದಿಯ ಮಾತನ್ನು ಕೇಳದೆ ಹೋದರೆ ಅವರನ್ನು ಶಿಕ್ಷಿಸುವೆನು. ಎಲ್ಲಿ? ಬೆಂಕಿಯ ಕೊಂಡದಲ್ಲಿ. ಯೇಸುಪ್ರಭು ಹೇಳ್ತಾರೆ ಆ ಮಾತನ್ನ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಮಾಡಿರಿ. ಯಾರು ನಂಬಿ ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಮನಸ್ಸಾಂತರ ಹೊಂದಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ನಾನವನ್ನು ಯಾರು ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ. ನಂಬದೆ ಹೋದವರಿಗೆ ದಂಡನೆಗೆ ಗುರಿಯಾಗ್ತಾರೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಸಾರಿರಿ ಅಂತಾರೆ. ಆ ವಚನದ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ, ಅಪೋಸ್ತಲರು ಸುವಾರ್ತೆ ಸಾರಿದ್ದಾರೆ. ಯೇಸು ಕ್ರಿಸ್ತರ ಬಗ್ಗೆ ಸರ್ವಲೋಕಕ್ಕೆ ಹೋಗಿ ಪ್ರಕಟಿಸಿದ್ದಾರೆ. ಅವರು ಪ್ರಯಾಸ ಪಟ್ಟಿರುವುದರಿಂದ ಇವತ್ತು ನಿಮ್ಮ ಬಳಿಯಲ್ಲಿ, ನಮ್ಮ ಬಳಿಯಲ್ಲಿ ಏನ್ರಿ ಸುವಾರ್ತೆ ಬಂದಿದೆ. ಪ್ರಿಯರೇ, ಪಡ್ಕೊಂಡಿರುವಂಥ ನಾವು ಇವು ಏನು ಮಾಡ್ತಾ ಇದ್ದೀವಿ?
ಆತನ ಆಜ್ಞೆಗಳಿಗೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ತಾ ಇದ್ದೀವಾ, ಅಥವಾ ಇಷ್ಟ ಬಂದಾಗಿ ಜೀವಿಸ್ತಾ ಇದ್ದೀವಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಹೇಗೆ ಇದ್ದೀವಿ? ಯಾವ ಆಲೋಚನೆಯಲ್ಲಿದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥ ಕೆಲಸದಲ್ಲಿದ್ದೀವಾ, ಅಥವಾ ಸತ್ತ ಮೇಲೆ ನರಕಕ್ಕೆ ಹೋಗುವಂಥ ಕೆಲಸದಲ್ಲಿದ್ದೀವಾ? ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು, ತಂದೆಯಾದ ದೇವರನ್ನು ಅಂಗೀಕರಿಸಬೇಕು, ಪವಿತ್ರ ಆತ್ಮನನ್ನು ಅಂಗೀಕರಿಸಬೇಕು, ವಿಧೇಯರಾಗಬೇಕು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡ್ಕೊಳ್ಬೇಕು. ಪ್ರಾಣ ಇರೋ ತನಕ ನಂಬಿಕೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸಬೇಕು. ಸತ್ತೋದ್ರೆ ನಿತ್ಯ ಜೀವ ಸಿಗುತ್ತೆ, ಪರಲೋಕ ಸಿಗುತ್ತೆ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ದೇವರ ಮಾತಿಗೆ ವಿಧೇಯರಾಗಬೇಕು. ಆ ಪ್ರವಾದಿ ಅಂದರೆ ಯೇಸು ಕ್ರಿಸ್ತರಿಗೆ ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದೀವಿ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀವಿ ತಂದೆ. ಪ್ರತಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕುಟುಂಬ ಸಹಿತವಾಗಿ ಆಶೀರ್ವದಿಸಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.